ನಮ್ಮ ಮನಸ್ಸು ಬಹಳ ಸೂಕ್ಷ್ಮ. ಇದನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಇದಕ್ಕಿಂತ ಬೇರೆ ಸಕ್ಸಸ್ ಇಲ್ಲ. ನಾನಿವತ್ತೇನು ಹೇಳ್ತೀನಿ ಇದು ಬಹಳ ಸಾವಿರಾರು ಜನಕ್ಕೆ ಇದರ ಪರಿಣಾಮ ಆಗಿದೆ. ಇದರ ಮೇಲೆ ಈ ಕ್ಲಾಸ್ ಮಾಡಿರೋರು, ಇದನ್ನು ಬಳಸ್ಕೊಂಡಿರೋ ಸೈಕಿಯಾಟ್ರಿಸ್ಟ್ ವಾಸವನ್ ನಾಯರ್ ಅಂತ, ಅವರು ಮಾಂಟ್ರಿಯಾಲಲ್ಲಿ ಅವರು ಬಹಳ ದೊಡ್ಡ ಡೀನ್ ಆಗಿ ಸೈಕಿಯಾಟ್ರಿಸ್ಟ್ ಕೆಲಸ ಮಾಡ್ತಿದ್ದಾರೆ. ಅವರು ಇದ್ರ ಮೇಲೆ ಪುಸ್ತಕ ಕೂಡ ಬರೀತಾ ಇದ್ದಾರೆ. ಇದು ಬಹಳ ಉಪಯೋಗ ಆಗುತ್ತೆ. ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮ ಮನಸ್ಸನ್ನು ನಮ್ಮ ಹತೋಟಿನಲ್ಲಿ ಯಾವ ರೀತಿ ಇಟ್ಕೊಳ್ಳೋದು. ಮನಸ್ಸು ಇದನ್ನು ಹೇಳ್ತಾರೆ ಪಳಗಿಸ್ಬೇಕು ಅಂತ. ಕುದುರೆನ ಪಳಗಿಸ್ದಂಗೆ ಪಳಗಿಸ್ಬೇಕು. ಅಂದರೆ ಕುದುರೆನ ಪಳಗಿಸೋದಾಗ ಯಾವ ಥರ ಪಳಗಿಸ್ಬೇಕು. ಹಠವಾದಿ ಮಕ್ಕಳನ್ನು ಹತೋಟಿಗೆ ತರಕ್ಕೆ ಯಾವ ರೀತಿ ಮಾಡಬೇಕು. ಒಂದೊಂದ್ಸತಿ ಅವ್ರ ಥರನೇ ಹೋಗಬೇಕಾಗತ್ತೆ. ಹುಚ್ಚರನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು. ಅಥವಾ ಈ ಸರ್ಕಸ್ಸಲ್ಲಿ ರಿಂಗ್ ಮಾಸ್ಟರ್ಗಳು ಕೈಲಿ ಕೋಲ್ ಇಟ್ಕೊಂಡಿರ್ತಾರೆ, ಅಂದರೆ ಹೊಡೆಯಲ್ಲ, ಬೇರೆ ಕಡೆ ಹೊಡೆದು ಹೆದರಿಸಿ ಪ್ರಾಣಿಗಳನ್ನ ಕಂಟ್ರೋಲ್ ಮಾಡ್ತಾರೆ. ರಿಂಗ್ ಮಾಸ್ಟರ್ ಥರ ನಮ್ಮ ಮೈಂಡ್ಗೆ ನಾವು ಹೇಗೆ ರಿಂಗ್ ಮಾಸ್ಟರ್ ಆಗೋದು. ಮನಸ್ಸು ಈ ಒಂದು ಹುಚ್ಚು ಕೋತಿ ಥರ. ಇದನ್ನು ಯಾವ ರೀತಿ ಆಡಿಸೋದು. ನಮ್ಮ ಮನಸ್ಸು ಯಾವ ರೀತಿ ತಗೋಬೇಕಂದ್ರೆ ಶತ್ರುಗಳನ್ನು ಪ್ರೀತಿಸಿ ಸ್ನೇಹ ಬೆಳೆಸಿ ಮಿತ್ರರನ್ನಾಗಿ ಮಾಡಿಕೊಳ್ಳೋ ಹಾಗೆ ಮಾಡೋದೇ ನಮ್ಮ ಆಟ. ಇದು ಬಹಳ ಇಂಟ್ರೆಸ್ಟಿಂಗ್ ಗೇಮ್. ನಮ್ಮ ಜೊತೆ ನಾವು ಆಡೋದೇನೆ. ಮನಸ್ಸು ಅಂದಾಗ ಮಾಯೆ ಆದರೂ ಕೂಡ ಅದಿದೆ ಅಲ್ವಾ, ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಒಂದು ಕ್ಷಣನೂ ಒಂದೇ ಕಡೆ ಕೂತ್ಕೊಳ್ಳೋದೇ ಇಲ್ಲ. ಬರ್ತಾ ಇದೆ, ಥಾಟ್ಸ್ ಹೋಗ್ತಾ ಇದೆ, ನಮ್ಮ ಐಡಿಯಾಸ್ಗಳು ಬರ್ತಾ ಇದೆ ಹೋಗ್ತಾ ಇದೆ, ಕಾನ್ಸೆಪ್ಟ್ಸ್ ಬದಲಾಗ್ತಾ ಇದೆ, ಫಿಲಾಸಫಿಗಳು ಬದಲಾಗ್ತಾ ಇದೆ, ಇಷ್ಟೆಲ್ಲ ಚೇಂಜ್ ಆಗ್ತಾ ಇದೆ ಕ್ಷಣ ಕ್ಷಣನೂ. ಇಂಥ ಮನಸ್ಸನ್ನು ನಾವು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಅದ್ಭುತ. ಇದೆಲ್ಲ ಆಗ್ತಾ ಇದೆ, ಆದರೆ ನಮ್ಮ ಮಾತದು ಕೇಳೋ ಹಂಗಿರಬೇಕು. ಮನಸ್ಸು ನಾವು ಹೇಳ್ದಂಗೆ ಕೇಳಬೇಕು, ನಮ್ಗೆ ಅನುಕೂಲಕ್ಕೆ ಬರಬೇಕು, ನಮ್ಗೆ ಉಪಯೋಗಕ್ಕೆ ಬರಬೇಕು. ಆವಾಗ ಇದು ಒಂದು ದೊಡ್ಡ ಸಾಧನವಾಗುತ್ತೆ. ಅದಕ್ಕೆ ಸ್ವಲ್ಪ ವಿವೇಕ, ಸ್ವಲ್ಪ ಬುದ್ಧಿ. ನಾವು ಮನುಷ್ಯರು, ನಮಗೆ ಬುದ್ಧಿ ಇದೆ. ಆ ಬುದ್ಧಿಯನ್ನು ಸ್ವಲ್ಪ ಉಪಯೋಗಿಸಿದ್ರೆ ನಾವು ಆ ಮನಸ್ಸು ನಾಯಿ ಬಾಲ ಮುದುರ್ಕೊಂಡು ಹೇಗೆ ಹಿಂಬಾಲಿಸುತ್ತೋ ಮಾಸ್ಟರ್ನ, ಹಾಗೆ ಅದು ಹಿಂಬಾಲಿಸುತ್ತೆ ನಮ್ಮನ್ನು. ನಾವು ಸ್ವಲ್ಪ ಉಸಿರಾಟದ ಕಡೆ ಗಮನ ಕೊಟ್ಟು, ಅಂದರೆ ಪ್ರಾಣಕೋಶ ಈಸ್ ಹೈಯರ್ ಆ್ಯಂಡ್ ಸಟ್ಲರ್ ದೆನ್ ದಿ ಮೈಂಡ್. ಯು ಕ್ಯಾನ್ ಕಂಟ್ರೋಲ್ ವಿತ್ ಯುವರ್ ಬ್ರೀದಿಂಗ್ ಮನಸ್ಸನ್ನು. ನೋಡಿ, ಆ ಉಸಿರಾಟದಿಂದ ಕಂಟ್ರೋಲ್ ಮಾಡಿಬಿಟ್ರೆ ಆ ಮನಸ್ಸು ಇಂದ್ರಿಯಗಳನ್ನು ಹತೋಟಿಲಿ ಇಟ್ಕೊಂಡಿದೆಯಲ್ಲ, ನಾವು ಆ ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ನಾವು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು. ಈ ಮನಸ್ಸಿನ ಬುದ್ಧಿ ಸ್ವಲ್ಪ ವಿವೇಕ ಇದ್ದರೆ ಅಹಂಕಾರದ ಕಡೆ ಹೋಗದೇ ಇರೋ ಹಾಗೆ ಮಾಡಿ, ಅದು ಈಸಿಯಾಗಿ ಅದರ ಟೆಂಡೆನ್ಸಿನೇ ಅಹಂಕಾರದ ಕಡೆ ಹೋಗೋದು. ಯಾಕೆಂದರೆ ಆ ಸ್ಟಫು ಅದೇನೆ ಮಾಯೆ. ಅದು ಮಾಯೆ, ಇದು ಮಾಯೆ. ನಮ್ಮ ಕಡೆಗೆ ಎಳ್ಕೊಳ್ಳೋದಿದೆಯಲ್ಲ ಆ ಬುದ್ಧಿವಂತಿಕೆಗಿಂದ, ಆವಾಗ ಅದಕ್ಕೆ ನಮ್ಮ ಆತ್ಮದ ಗುಣಗಳೆಲ್ಲ ಈ ಮನಸ್ಸಿನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಮಾಡೋದೇ ಆಟ. ನಮ್ಮ ಮನಸ್ಸು ಯೂಶಲ್ ಆಗಿ ಇಟ್ ಈಸ್ ಫಿಕ್ಷನ್ ಮೈಂಡ್ನಲ್ಲಿ ಯಾವಾಗಲೂ. ಈ ಫಿಕ್ಷನ್ ಇದ್ದಾಗ ಅದೇನು ಮಾಡುತ್ತೆ, ಫ್ಯಾಕ್ಟ್ಸ್ನ ಬರಕ್ಕೆ ಬಿಡಲ್ಲ. ಅಂದರೆ ಫ್ಯಾಕ್ಟ್ಸ್ ಎದುರುಗಡೆ ತನ್ನ ಎದುರುಗಡೆ ಬರಕ್ಕೆ ಬಿಡಲ್ಲ. ಅಕಸ್ಮಾತ್ ಫ್ಯಾಕ್ಟ್ಸ್ ಕಂಡ್ರೆ ಅದು ಇಂಪೋಸ್ ಮಾಡಿ ನೋಡುತ್ತೆ. ಹಾಗೆ ನೋಡಲ್ಲ, ಅದು ಇಂಪೋಸ್ ಮಾಡಿ ನೋಡಿದಾಗ ಏನಿದೆಯೋ ವಾಸ್ತವದಲ್ಲಿ, ವಸ್ತುಸ್ಥಿತಿಯಲ್ಲಿ, ಯಥಾರ್ಥದಲ್ಲಿ ಅದು ಕಾಣಲ್ಲ. ಯಾಕೆಂದರೆ ಇಂಪೋಸ್ ಮಾಡಿರೋದ್ರಿಂದ ಅಲ್ಲಿ ಸತ್ಯ ಡಿಸ್ಟರ್ಬ್ ಆಗಿಬಿಡುತ್ತೆ. ಆದರೆ ಸ್ವಲ್ಪ ಬುದ್ಧಿ ಇದ್ದರೆ ಅದನ್ನು ನಿದ್ರಾ ಮನಸ್ಸು ಅಂತಾರೆ. ಸ್ವಲ್ಪ ಎಚ್ಚರ ಇದ್ದರೆ ಮನಸ್ಸು, ಸ್ವಲ್ಪ ಎಚ್ಚರ ಇದ್ದರೆ ಬುದ್ಧಿ, ನಾವು ಯಥಾರ್ಥವನ್ನು ಅಂದರೆ ಫ್ಯಾಕ್ಟನ್ನು ನೋಡ್ತೀವಿ ವಿತೌಟ್ ಸೈಕಲಾಜಿಕಲ್ ಮೆಮೊರಿ, ವಿತೌಟ್ ಫಿಕ್ಷನ್. ಅದನ್ನು ನೋಡಿದಾಗ, ಆ ಫ್ಯಾಕ್ಟನ್ನು ಕ್ಲಿಯರ್ ಆಗಿ ನೋಡಿದಾಗ, ಆ ಸಂದರ್ಭದಲ್ಲಿ ಹೇಗೆ ಏನು ಮಾತಾಡಬೇಕೋ, ಹೇಗಿರಬೇಕೋ ಹಾಗಿರ್ತೀವಿ. ನಾವು ರೆಲೆವೆಂಟಾಗಿರ್ತೀವಿ, ಇರ್ರೆಲೆವೆಂಟಾಗಿರಲ್ಲ. ನಿದ್ರೆ ಮನಸ್ಸು ಯಾವಾಗಲೂ ಇರ್ರೆಲೆವೆಂಟಾಗಿ ಬಿಹೇವ್ ಮಾಡುತ್ತೆ.
ಆದರೆ ನಾವು ರೆಲೆವೆಂಟ್ ಆಗಿ ಏನು ಮಾಡಬೇಕು, ಹೇಗಿರಬೇಕು ಹಾಗೆ ಇರ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ಮನಸ್ಸು ಬುದ್ಧಿ ಕನ್ನಡಿ ಆಗಿರುತ್ತೆ, ಇರೋದನ್ನು ಪ್ರತಿಫಲಿಸುತ್ತೆ. ಎಷ್ಟೋ ಜನ ನಾನು ಇರೋದರ ಜೊತೆಗೆ ಇರಿ ಅಂತ ಹೇಳಿದಾಗ ನನ್ನನ್ನು ಕೇಳ್ತಾರೆ, ಪಾಸ್ಟ್ ಬಿಟ್ಬಿಡ್ಬೇಕಾ, ಪ್ರೆಸೆಂಟ್ ಮೊಮೆಂಟಲ್ಲಿ ಇರೋಕ್ಕೆ ಪಾಸ್ಟ್ನ ಬಿಟ್ಬಿಡ್ಬೇಕಾ, ನಾವು ಮೆಮೊರಿನ ಗಿವಪ್ ಮಾಡಬೇಕಾ, ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀವು ಬೇಕು ಬೇಡ ಅನ್ನೋದಲ್ಲ, ಪಾಸ್ಟ್ ಅನ್ನೋದು ಪ್ರೆಸೆಂಟಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಪಾಸ್ಟ್ ಅನ್ನೋದು ಕಳೆದು ಹೋಗಲ್ಲ, ಅದು ಪಾಸ್ಟ್ ಅನ್ನೋದು ನಿಮ್ಮೊಳಗೆ ಸೇರ್ಕೊಂಡ್ಬಿಟ್ಟಿದೆ, ಅಬ್ಸಾರ್ಬ್ ಆಗೋಗಿದೆ. ಪಾಸ್ಟ್ ಅಂತ ಏನು ಉಳಿದಿಲ್ಲ, ಎಲ್ಲ ಪ್ರೆಸೆಂಟಲ್ಲಿ ಬಂದ್ಬಿಟ್ಟಿದೆ. ಅದು ಬೇರೆ ಎಲ್ಲೂ ಇಲ್ಲೇ ಇಲ್ಲ. ಪಾಸ್ಟ್ ಅಂತ ಎಲ್ಲ ನಿಮ್ಮೊಳಗೆ ಇದೆ. ಅಂದರೆ ನಿಮ್ಮ ಅನುಭವಗಳು ಏನೇನಾಗಿದೆ ನಿಮ್ಮ ಜೊತೆಗೆ ಇವಾಗ ಸೇರ್ಕೊಂಡಿದೆ. ಆ ಮಗು ನಿಮ್ಮಲ್ಲಿ ಆ ಮಗು ಆಗಿದ್ದಾಗ ಏನಿತ್ತು ಅದೂ ಇದೆ. ನಿಮ್ಮಲ್ಲಿ ಯುವತಿಯಾಗಿದ್ದಾಗ, ಯುವಕರಾಗಿದ್ದಾಗ ಹಿಂದೆ ಏನೇನು ಅನುಭವಗಳಾಗಿತ್ತು ಅದು ಈಗ ಪ್ರೆಸೆಂಟಲ್ಲಿ ಇದೆ. ಯಾವುದೂ ಹೋಗಿಲ್ಲ, ಎಲ್ಲವೂ ಇದೆ. ಸಕಲವೂ ಕೂಡ ಸೇರ್ಕೊಂಡೇನೆ ಪ್ರೆಸೆಂಟಲ್ಲಿ ಇದೆ. ಪಾಸ್ಟ್ ಅಂತ ಬೇರೆ ಏನು ಸಪ್ರೇಟ್ ಮಾಡೋಕ್ಕಾಗಲ್ಲ, ಅದು ಈಗ ಸೇರ್ಕೊಂಡ್ಬಿಟ್ಟಿದೆ. ಹಾಗೆ ನೋಡಿದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಬಾಡಿನಲ್ಲೂ ಕೂಡ ನೀವು ತಿಂದಿದ್ದು ಊಟ, ನೆನ್ನೆ ತಿಂದಿದ್ದು ಇನ್ನೂ ಇದೆ, ಆದರೆ ಹಾಗೇ ಇಲ್ಲ, ಫಾರ್ಮ್ ಚೇಂಜ್ ಆಗಿದೆ. ನಮ್ಮ ಬಾಡಿನಲ್ಲಿ ರಕ್ತ ಆಗಿದೆಯಲ್ಲ ಅದು ನಮ್ಮ ಆಹಾರ. ನೆನ್ನೆ ತಿಂದಿದ್ದ ಚಪಾತಿನೇ ಇವತ್ತು ಬೋನ್ ಮ್ಯಾರೋ ಆಗಿದೆ. ಅದು ಆಕಾರ, ಅದು ಫಾರ್ಮ್ ಚೇಂಜ್ ಆಗಿದೆ. ಆದರೆ ಎಲ್ಲೂ ಹೋಗೋದಿಲ್ಲ. ಆ ಪಾಸ್ಟ್ ಎಲ್ಲನೂ ಬಾಡಿನಲ್ಲೂ ಇದೆ, ಮೈಂಡಲ್ಲೂ ಇದೆ. ನಮ್ಮ ಭಾವನೆಗಳ ಹಂಚ್ಕೊಂಡಿರೋದು, ಪ್ರೀತಿ, ಪ್ರೇಮ, ಸಂಬಂಧಗಳು ಯಾವುದೂ ಎಲ್ಲೂ ಹೋಗಿಲ್ಲ. ಅದೇ ನಮ್ಮನ್ನು ಈ ರೀತಿ ಬೆಳೆಸಿರೋದು, ಅದೇ ನಮ್ಮಲ್ಲಿ ಬದಲಾವಣೆ ತಂದಿರೋದು, ನಮಗೆ ಬಲ ಕೊಟ್ಟಿರೋದು, ನಮ್ಮನ್ನು ಪರಿವರ್ತನೆ ಮಾಡಿರೋದು, ನಮಗೊಂದು ವಿಷನ್ ಕೊಟ್ಟಿರೋದು, ನಮಗೆ ಕಣ್ಣು ಕೊಟ್ಟಿರೋದು, ನೋಡೋಕ್ಕೆ ಹೊಸ ಕಣ್ಣು ಕೊಟ್ಟಿರೋದು, ಸ್ಪಿರಿಟ್ ಕೊಟ್ಟಿರೋದು, ಜೀವನ ಕೊಟ್ಟಿರೋದು ನಮ್ಮ ಪಾಸ್ಟ್. ಅಷ್ಟು ಪಾಸ್ಟು ಇವತ್ತೂ ಈಗಲೂ ನಮ್ಮ ಜೊತೆ ಪ್ರೆಸೆಂಟಲ್ಲಿ ಇದೆ. ಅದನ್ನು ಜ್ಞಾಪಕ ಇಟ್ಕೋಬೇಕು ಯಾವಾಗಲೂ. ಈ ಪ್ರೆಸೆಂಟ್ ಮೊಮೆಂಟಲ್ಲಿ ಪಾಸ್ಟ್ ಇದೆ, ಇಟ್ಸ್ ಅ ಬೈ ಪ್ರಾಡಕ್ಟ್. ಪಾಸ್ಟ್ದು ಬೈ ಪ್ರಾಡಕ್ಟು ಪ್ರೆಸೆಂಟ್ ಮೊಮೆಂಟು. ಆದರೆ ಫ್ಯೂಚರ್ ಕೂಡ ಇದೆ, ಆದರೆ ಫ್ಯೂಚರ್ಗೆ ಈ ಪ್ರೆಸೆಂಟ್ ಮೊಮೆಂಟು ಸಿದ್ಧತೆ. ಈಗ ಈ ಕ್ಷಣ ಇಲ್ಲಿ ಹೇಗೆ ನೀವು ಇದ್ದೀರಾ ಅದರ ಮೇಲೆ ನಾಳೆ, ಅಂದರೆ ಈಗ ಈ ಕ್ಷಣ ಇವತ್ತು ಪ್ರೆಸೆಂಟಲ್ಲಿ ನೀವು ಇರೋದೇನಿದೆ ಅದು ಇಂಪ್ಯಾಕ್ಟ್ ಫ್ಯೂಚರ್ಗೆ ಇದ್ದೇ ಇದೆ. ಆ ಫ್ಯೂಚರ್ ಅನ್ನೋದು ಇದೆ ನಿಮ್ಮಲ್ಲಿ. ಈಗ ಭರ್ತಿಯಾಗಿ ಪಾಸ್ಟು ತುಂಬಿಕೊಂಡಿದೆ ಪ್ರೆಸೆಂಟಲ್ಲಿ, ಫ್ಯೂಚರು ಇದೆ, ಆದರೆ ಅದರ ಪೊಟೆನ್ಷಿಯಲ್ ಇದೆ. ಫ್ಯೂಚರ್ ಇನ್ನೂ ಪೊಟೆನ್ಷಿಯಲ್ ಆಗಿದೆ. ಈಗ ನಾವು ಗಮನಿಸಿದ್ರೆ ನಾವು ಹೊತ್ಕೊಂಡು ಹೋಗಬೇಕಾಗಿಲ್ಲ ಪಾಸ್ಟನ್ನು. ಭಾರ ಥರ, ಇದನ್ನು ಹೊರೆ ಥರ ಹೊತ್ಕೊಂಡು ಹೋಗಬೇಕಾಗಿಲ್ಲ. ಸೈಕಲಾಜಿಕಲ್ ಮೆಮೊರಿಗಳನ್ನ ನಾವು ಹೊತ್ಕೊಂಡು ಹೋಗಬೇಕಾಗಿಲ್ಲ, ಅದು ನಮ್ಮ ಜೊತೆನೇ ಇದೆ. ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ, ನಾಳೆ ಏನು ಅಂತ ಚಿಂತನೆ ಮಾಡಬೇಕಾಗಿಲ್ಲ, ಅದು ಇದೆ, ನಮ್ಮೊಳಗೆ ಇದೆ. ಆ ಥರ ನೋಡೋದು. ಅಂದರೆ ಇವಾಗ ಬೇರೆಯವ್ರನ್ನ ನಾವು ಅರ್ಥ ಮಾಡ್ಕೊಂಡಾಗ, ಒಬ್ಬರು ನಮಗೆ ಸುಲಭವಾಗಿ ಅರ್ಥ ಮಾಡ್ಕೊಂಡಾಗ ಅವ್ರು ಏನೂ ಮಾಡಿರಲ್ಲ, ಅವರಿಗೆ ಆ ಸ್ವಭಾವ ಮುಂಚೆನೇ ಸಂಸ್ಕಾರದಿಂದ ಇರೋದ್ರಿಂದ ಬೇಗ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲವೂ ನಮ್ಮಲ್ಲೇ ಇರುತ್ತೆ, ನಾವು ಹೊಸದಾಗಿ ಏನೂ ಮಾಡಬೇಕಾಗಿಲ್ಲ. ಆಯಾ ಸಮಯದಲ್ಲಿ ಅದು ಹೊರಗೆ ಬರುತ್ತೆ. ಆ ರೀತಿ ಯಾವುದನ್ನು ಹೊತ್ಕೊಂಡು ಹೋಗಬೇಕಾಗಿಲ್ಲ. ಉದಾಹರಣೆಗೆ ಒಂದು ಮರ ನೆನ್ನೆ ಮಳೆನಲ್ಲಿ ತೊಯ್ದಿದೆ, ಸೂರ್ಯನ ಬೆಳಕು ಬಿದ್ದಿದೆ. ಇವತ್ತು ನೆನ್ನೆ ತೊಯ್ದಿದೆ ಮರ, ಮಳೆಯಲ್ಲಿ ಸೂರ್ಯನ ಬೆಳಕು ಬಿದ್ದಿದೆ, ಇವತ್ತು ಅದು ಹಸಿರಾಗಿದೆ ಮರದಲ್ಲಿ. ಇವತ್ತು ಕೂಡ ಅದು ನೆನ್ನೆ ಹಾಗಾಯಿತು, ನೆನ್ನೆ ಹೀಗಾಯಿತು ಅಂತ ಮಾತಾಡ್ತಿಲ್ಲ. ಇವತ್ತು ಎಂಜಾಯ್ ಮಾಡ್ತಾ ಇದೆ, ಮತ್ತೆ ಹೊಸ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬೀಳ್ತಾ ಇದೆ. ಹೇಗೆ ಎಂಜಾಯ್ ಮಾಡ್ತಾ ಇದೆ? ಅದ್ರ ಪಾಡ್ಗೆ ಅದು ಕ್ಯಾರಿ ಮಾಡ್ತಾ ಇದೆ. ಆ ಪಾಸ್ಟ್ ಅದರೊಳಗಿದೆ, ಆದರೂ ಅದಕ್ಕೆ ಬಾದರ್ ಮಾಡಿಲ್ಲ. ಆದರೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ಮಾಡಿದ್ದೆಲ್ಲ ಮೆಲ್ಕ್ ಹಾಕೋದು, ಆ ಮೆಮೊರಿನ ಮತ್ತೆ ನಾ ಮಾಡಿದೆ ಅಂತ ಕ್ಲೈಮ್ ಮಾಡೋದು, ಪುನಃ ಪಿಕ್ಚರೈಸ್ ಮಾಡ್ಕೊಳ್ಳೋದು, ಇದೆಲ್ಲ ಅವಶ್ಯಕತೆ ಇಲ್ಲದಿರೋದು ನಾವು ಮಾಡೋದ್ರಿಂದ ಪ್ರೆಸೆಂಟ್ನ ಕಳ್ಕೊತೀವಿ. ಅದರ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಜ್ಞಾಪಿಸ್ಕೊಂಡ್ರು ನಮಗೆ ಅರಿವಿರಬೇಕು, ನಾನು ಮೆಮೊರಿನ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಅಂತ. ಅದರಲ್ಲಿ ನಾವು ಇನ್ವಾಲ್ವ್ ಆಗಿ ವರಿ ಮಾಡಿ ತಲೆ ಕೆಡಿಸ್ಕೊಂಡು ಅದು ಮಾಡಬಾರ್ದು.
ಇಲ್ಲದೆ ಇರೋ ಫ್ಯೂಚರ್ನ ನಾವು ಕಲ್ಪಿಸ್ಕೊಂಡು ಮಾಡಬಾರ್ದು. ಆವಾಗ ನಾವು ಸತ್ಯನ ಫ್ಯಾಕ್ಟ್ನ ಮಿಸ್ ಮಾಡಿಬಿಡ್ತೀವಿ. ಇದನ್ನ ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು ನಾವು. ಅದನ್ನೇ ಅವೇರ್ನೆಸ್ ಅಂತ ಹೇಳೋದು. ಈ ಅವೇರ್ನೆಸ್ ನಮ್ಮ ಬುದ್ಧಿನಲ್ಲಿ ಎಚ್ಚರ ಆಗ್ತಾ 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 ಪ್ರತಿಯೊಂದು ಆ್ಯಕ್ಟಲ್ಲಿ, ಪ್ರತಿಯೊಂದು ಫೀಲಿಂಗ್ನಲ್ಲಿ, ಪ್ರತಿಯೊಂದು ಥಾಟಲ್ಲಿ ಅವೇರ್ ಆಗಿರಬೇಕು. ಒಂದು ಚಿಕ್ಕ ಚಿಕ್ಕ ವಿಚಾರನ ಅದರಲ್ಲಿ ನಾವು ಟ್ರಾನ್ಸ್ಫಾರ್ಮ್ ಆಗ್ಬಿಡ್ಬೋದು, ಮನಸ್ಸನ್ನು ನಿಲ್ಲಿಸ್ಬಿಡ್ಬೋದು. ಚಿಕ್ಕ ಚಿಕ್ಕ ವಿಚಾರದಲ್ಲಿ ಯಾವಾಗ ನೀವು ಒಂದು ಊಟ ಮಾಡುವಾಗ, ತಿಂಡಿ ತಿನ್ನುವಾಗ, ನಡೆಯುವಾಗ, ಮಾತಾಡುವಾಗ, ಕೂತ್ಕೊಳ್ಳುವಾಗ ಆ ಒಂದು ಗಮನ ಇದ್ದರೆ, ಎಚ್ಚರ ಇದ್ದರೆ, ಅವೇರ್ನೆಸ್ ಇದ್ದರೆ, ಇಲ್ಲಿ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಟುಗೆದರ್ ಇಟ್ ವರ್ಕ್ಸ್. ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಟುಗೆದರ್ 3 ಡೈಮೆನ್ಷನ್ ಒಟ್ಟಿಗೆ ಕೆಲಸ ಮಾಡುತ್ತೆ. 3 ಲೇಯರ್ಸ್ನಲ್ಲೂ ಒಂದು ಹಾರ್ಮೋನಿ ಇದೆ, ಒಂದು ರಿದಮ್ ಇದೆ. ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಆ 3 ಒಟ್ಟಿಗೆ ಇರೋದನ್ನು ನೋಡಿಕೊಂಡಾಗ ಇದಕ್ಕಿಂತ ಬೇರೆ ಮೆಡಿಟೇಷನ್ ಇಲ್ಲ. ಇದೇ ಧ್ಯಾನ. ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ದೇಹ ಇದೆಯಾ, ಮನಸ್ಸಿದೆಯಾ, ಸೋಲ್ ಇದೆಯಾ, ಇಷ್ಟನ್ನೇ ನಾವು ನೋಡಬೇಕಾಗಿರೋದು. ಈ 3 ಒಟ್ಟಿಗೆ ಇಡೋದು. ಆ ಮೊಮೆಂಟಲ್ಲಿ ಮೈಂಡು ತನ್ನಷ್ಟಕ್ಕೆ ತಾನೇ ಕರಗೋದನ್ನು ಗಮನಿಸ್ತೀರಾ, ಆ ಮೈಂಡು ನಿಮ್ಮನ್ನು ಮಾತು ಕೇಳೋದನ್ನು ಗಮನಿಸ್ತೀರಾ, ಅಥವಾ ಮೈಂಡು ಬಾಡಿಗೆ ಸೋಲ್ಗೆ ಒಂದು ಕನೆಕ್ಷನ್ ತೊಗೊಂಡ್ಬರುತ್ತೆ. ಅದಕ್ಕೆ ಯೋಗದಲ್ಲಿ ಹೇಳ್ತಾರೆ, ಬಾಡಿ ಈಸ್ ಎನ್ ಬೋ, ದಟ್ ಮೈಂಡ್ ಈಸ್ ಅನ್ ಆ್ಯರೋ ಟು ಹಿಟ್ ದಿ ಟಾರ್ಗೆಟ್ ಸೋಲ್ ಅಂತ. ಈ ಮೈಂಡನ್ನು ನಾವು ಒಂದು ಆ್ಯರೋ ಥರ ಯೂಸ್ ಮಾಡ್ಬೋದು ಬಾಡಿನ ಸೋಲ್ನ ಸೇರಿಸೋದಕ್ಕೆ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಈಗ ನಾವೇನು ಮಾಡ್ತೀವಿ, ಮಾಡ್ರನ್ ಮೈಂಡ್ ಏನು ಮಾಡುತ್ತೆ, ದೇಹದ ಜೊತೆ ಕೆಲಸ ಮಾಡಲ್ಲ. ದೇಹನೇ ಎಲ್ಲೋ, ಮೈಂಡೇ ಎಲ್ಲೋ, ಸೋಲೇ ಎಲ್ಲೋ. ಈ 3ರಲ್ಲಿ ರಿದಮ್ ಇಲ್ಲ, ಹಾರ್ಮೋನಿ ಇಲ್ಲ, ಯೂನಿಟಿ ಇಲ್ಲ, ಇಂಟಿಗ್ರೇಷನ್ ಇಲ್ಲ. ಅದರಿಂದ ಮಾಡರ್ನ್ ಮೈಂಡ್ಗೆ ಸ್ಟ್ರೀನ್ ಆಗುತ್ತೆ. ಫಿಕ್ಷನ್ಸ್ ಯಾವಾಗ್ಲೂ ಹಿಂದೆ ಮುಂದೆ, ಮುಂದಿನ ಟೆನ್ಷನ್ನು, ಹಿಂದಿನ ಟೆನ್ಷನ್ನು ಯಾವಾಗಲೂ ಯೋಚನೆ ಮಾಡೋದ್ರಿಂದ, ಅದು ಫೋರ್ಸಿಬಲ್ ಆಗಿ ಕೆಲಸಗಳು ಮಾಡೋದ್ರಿಂದ, ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ತುಂಬ ಎಕ್ಸಾಸ್ಟ್ ಆಗುತ್ತೆ, ರೆಸ್ಟ್ ಬೇಕು ಅನಿಸುತ್ತೆ. ಈ ಮಾಡರ್ನ್ ಮೈಂಡನ್ನು ನಿಲ್ಲಿಸೋಕ್ಕೆ ಏನು ಮಾಡುತ್ತೆ, ಡ್ರಗ್ಸ್ ತೊಗೊಳ್ಳೋದು, ಆಲ್ಕೋಹಾಲ್ ತೊಗೊಳ್ಳೋದು ಎಲ್ಲ. ಯಾಕೆ ಅಂದರೆ ಅವಸರ ಜಾಸ್ತಿ, ಬೇಗ ಸ್ಟಾಪ್ ಆಗಬೇಕು, ಇನ್ಸ್ಟೆಂಟಾಗಿ ಮನಸ್ಸನ್ನು ನಿಲ್ಲಿಸಬೇಕು ಅಂತ. ಇದೆಲ್ಲ ಡಿಸ್ಟ್ರಕ್ಟಿವ್ ಕೆಮಿಕಲ್, ಮೈಂಡನ್ನು ನಿಲ್ಲಿಸೋದು. ಆದರೆ ಮೆಡಿಟೇಷನ್ ಯಾವತ್ತೂ ಮೈಂಡ್ಗೆ ಎಗೇನ್ಸ್ಟ್ ಆಗಿ ಇಲ್ಲ. ಮೆಡಿಟೇಷನ್ ಎಫರ್ಟ್ ಇಸ್ ನಾಟ್ ಗೋಯಿಂಗ್ ಎಗೇನ್ಸ್ಟ್ ದಿ ಮೈಂಡ್. ಮೆಡಿಟೇಷನ್ನಲ್ಲಿ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಮೈಂಡ್. ಇಲ್ಲಿ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋ ಪ್ರಕ್ರಿಯೆ ಧ್ಯಾನ, ಮನಸ್ಸನ್ನು ಸ್ನೇಹ ಮಾಡಿಕೊಳ್ಳೋ ಪ್ರಕ್ರಿಯೆ, ಮನಸ್ಸನ್ನು ಪ್ರೀತಿ ಮಾಡೋ ಪ್ರಕ್ರಿಯೆ, ಮನಸ್ಸಿಗೆ ಸಾಕ್ಷಿಯಾಗೋ ಪ್ರಕ್ರಿಯೆ. ಆ ಮನಸ್ಸಿಗೆ ಅದು ಬೇಕು. ಯಾಕೆ, ಆ ಮನಸ್ಸು ಅನ್ನೋದು ಅದಕ್ಕೊಂದು ಎಂಟಿಟಿ ಇಲ್ಲದೆ ಇದ್ರೂ ಇಟ್ಸ್ ವೆರಿ ಆರ್ಥೋಡಾಕ್ಸ್. ನಾವು ಹೀಗೆ ಬಂದ್ಬಿಟ್ಟಿಲ್ಲ, ಜನ್ಮ ಜನ್ಮಾಂತರದ ಬೈ ಪ್ರಾಡಕ್ಟ್ ನಾವು. ಮೈಂಡ್ ಅನ್ನೋದು ಸುಮ್ಮನೆ ಹಿಂಗಂದ್ರೆ ಅಳಿಸಿದ್ರೆ ಹೋಗಲ್ಲ, ಅದನ್ನು ಸ್ಟಾಪ್ ಮಾಡೋಕೆ ಅಷ್ಟು ಸುಲಭವಾಗಿ ಆಗಲ್ಲ. ಅದನ್ನು ನಾವು ಎಷ್ಟು ಜಾಣತನವಾಗಿ, ಉಪಾಯವಾಗಿ ಅದನ್ನು ಪ್ರೀತಿಸಿ ಅದನ್ನು ನೋಡಬೇಕು. ಹಾಗೆ ಬಂದಾಗ ನಮಗೆ ಗೊತ್ತಾಗತ್ತೆ ಈ ಮೈಂಡ್ ಎಷ್ಟು ಹಳೇದು. ಆದರೆ ದಿಸ್ ಎ ಕಲೆಕ್ಟಿವ್ ಕಾನ್ಷಿಯಸ್ನೆಸ್. ಏನೋ ಒಂಥರ ಅದು ನಾವು ಯಾವಾಗ ಈ ಭೂಮಿಗೆ ಸೃಷ್ಟಿಗೆ ಬಂದ್ವೋ ಅವತ್ತಿಂದ ಇವತ್ತವರೆಗೂ ಎಷ್ಟು ಜನ್ಮಗಳಾಗಿದೆ, ಯು ಕ್ಯಾನ್ ಬಿಲೀವ್. ಮೊದಲು ನಾವು ಕಲ್ಲುಗಳಾಗಿದ್ವಿ, ಅಂದರೆ ಖನಿಜ ಆಗಿದ್ವಿ. ಅಲ್ಲಿಂದ ಕಲ್ಪಕಾಲ 442 crores of years. ಅದಾದಮೇಲೆ ನಾವು ಗಿಡ ಮರಗಳಾದ್ವಿ, ಆಮೇಲೆ ಪ್ರಾಣಿಗಳಾದ್ವಿ. ಒಂದೊಂದು ಆಗಕ್ಕೆ ಕಲ್ಪಕಾಲಗಳು ತಗೊಂಡು ಆಮೇಲೆ ಮನುಷ್ಯರಾಗಿರೋದು. ಇದಿಷ್ಟು ನಮ್ಮದು ಪಾಸ್ಟ್, ಎಲ್ಲೂ ಹೋಗಿಲ್ಲ. ಪಾಸ್ಟನ್ನು ಬಿಡಕ್ಕೆ ಸಾಧ್ಯನಾ? ಹೋಗಿಲ್ಲ. ಅದೆಲ್ಲ ನಮ್ಮೊಳಗೆ ಇದೆ. ಈ ಕ್ಷಣದಲ್ಲಿ ಎಲ್ಲವೂ ನನ್ನೊಳಗೆ ಇದೆ. ಆ ಸಂಸ್ಕಾರಗಳೆಲ್ಲ ಅದನ್ನೆಲ್ಲೂ ಕಳ್ಸೋಕ್ಕಾಗಲ್ಲ, ಹಾಗೆ ತೆಗೆದಾಕಕ್ಕೂ ಆಗಲ್ಲ, ನಿಲ್ಸಕ್ಕೂ ಆಗಲ್ಲ. ಅಂಥ ಮೈಂಡ್ನ ಬಹಳ ಜಾಗರೂಕವಾಗಿ ನಾವು ಅದನ್ನು ಸ್ನೇಹ ಮಾಡಿಕೊಂಡು ಅದನ್ನು ನಿಧಾನವಾಗಿ ತಿಳ್ಕೋಬೇಕು. ಇದಿಷ್ಟು ಮೈಂಡ್ ಅನ್ನೋದು ಆ್ಯಕ್ಚುಲಿ ಎಂಟಿಟಿ ಇಲ್ಲದೆ ಇದ್ರೂ ಅದರ ಪರಿಣಾಮ ಬಹಳ ಇದೆ. ಅದು ಓವರ್ಲ್ಯಾಪ್ ಆಗ್ತಾ ಇದೆ. ಅದು ಕಲೆಕ್ಟಿವ್ ಕಾನ್ಷಿಯಸ್ನೆಸ್. ನಾವಿಷ್ಟು ಜನ್ಮ ಬಂದಿದ್ರೂ ಕೂಡ ಅವೇರ್ನೆಸ್ನಲ್ಲಿ ಎಷ್ಟು ಗಳಿಗೆ ಇದ್ವೋ ಗೊತ್ತಿಲ್ಲ. ಅವೇರ್ನೆಸ್ನಲ್ಲಿರೋದು ಬಹಳ ಕಡಿಮೆ. ಎಲ್ಲ ಅಕ್ಯುಮ್ಯುಲೇಟೆಡ್ ಜ್ಞಾನ, ಎಲ್ಲವೂ ಮನಸ್ಸು ತುಂಬಿಕೊಂಡು ಆ ಬರೀ ಮೈಂಡ್ ಅನುಭವನೇ. ಆದರೆ ಸೋಲ್ ಅನುಭವ ಎಲ್ಲೂ ಆಗೇ ಇರಲ್ಲ. ಇದಿಷ್ಟೂ ಕೂಡ ನಮ್ಮ ಸ್ವತ್ತಲ್ಲ. ಎಲ್ಲ ಹಿಡ್ಕೊಂಡು ಬಂದಿದ್ದೀವಿ. ಸಂಸ್ಕಾರಗಳನ್ನು ಕೂಡ ಎಲ್ಲ ಹಿಡ್ಕೊಂಡು ಬಂದಿರ್ತೀವಿ ನಾವು. ಅದರಿಂದ ನಾವು ನೋಡಿದಾಗ ಇವೆಲ್ಲವೂ ಕೂಡ ದೂರದಿಂದ ನೋಡಿದ್ರೆ ಗೊತ್ತಾಗತ್ತೆ, ಎಲ್ಲ ಬಾಡಿ ಎಲ್ಲ ಸಪ್ರೇಟ್ ಆಗಿದೆ ಅಷ್ಟೇ. ಇಲ್ಲಿ
ಮೈಂಡ್ ಅನ್ನೋದು ಈ ಅಟ್ಮಾಸ್ಫಿಯರ್ನಲ್ಲಿ ಎಷ್ಟು ಐಡಿಯಾಸ್ ಓವರ್ಲ್ಯಾಪ್ ಆಗ್ತಾ ಇದೆ, ಎಲ್ಲರದೂ ಕಣ್ಣಿಗೆ ಕಾಣ್ತಾ ಇಲ್ಲ, ಎಷ್ಟು ಕಾನ್ಸೆಪ್ಟ್ಗಳು ಕೆಲಸ ಮಾಡ್ತಾ ಇದೆ, ಎಷ್ಟು ಜನರ ಪರ್ಸೆಪ್ಷನ್ಸ್ ಇಲ್ಲಿ ಸುತ್ತ ಓಡಾಡ್ತಾ ಇದೆ, ಎಷ್ಟು ಥಾಟ್ಸ್ ಓಡಾಡ್ತಾ ಇದೆ, ಅನ್ಬಿಲೀವಬಲ್. ಅದೆಲ್ಲ ಓವರ್ಲ್ಯಾಪ್ ಆಗ್ತಿದೆ. ಯಾವುದೂ ಕೂಡ ಇಟ್ಸ್ ಎ ಕಲೆಕ್ಟಿವ್ ಕಾನ್ಷಿಯಸ್ನೆಸ್. ಅದನ್ನ ಬಾದರ್ ಮಾಡೋದೇ ಇಲ್ಲ, ತಲೆನೇ ಕೆಡಿಸ್ಕೊಡೋದು ಬೇಡ. ನಾವು ನೋಡೋದು ಏನು ನೋಡಬೇಕು, ಈ ಮೈಂಡ್ ಅನ್ನೋದು ಓವರ್ಲ್ಯಾಪಿಂಗ್. ಜಸ್ಟ್ ಲೀವ್ ಇಟ್, ವಾಚ್ ಇಟ್, ಇಷ್ಟೇ ಮಾಡಬೇಕಾಗಿರೋದು. ಆಮೇಲೆ ಒಳಗಡೆಯಿಂದ ನೋಡಿದಾಗ ಸೋಲ್ ಅನ್ನೋದು ನಂದು ಬೇರೆ ಅಲ್ಲ, ನಿಂದು ಬೇರೆ ಅಲ್ಲ, ಅವ್ರದ್ದು ಬೇರೆ ಅಲ್ಲ, ಸೋಲ್ ಒಂದೇ. ವಿ ಆಲ್ ಮೀಟ್ ಅಟ್ ಒನ್ ಪಾಯಿಂಟ್, ದಟ್ ಈಸ್ ಗಾಡ್. ಅದರಿಂದ ಸೋಲ್ ಒಂದೇ ಇರೋದು, ಬಾಡಿ ಸಪ್ರೇಟ್ ಆಗಿದೆ, ಮೈಂಡ್ ಓವರ್ಲ್ಯಾಪ್ ಆಗ್ತಾ ಇದೆ. ಆದರೆ ಮೈಂಡನ್ನು ನಾವು ತಿಳ್ಕೋಬೇಕಾದ್ರೆ ಇದು ಒಂದು ಬ್ರಿಡ್ಜ್, ನಮ್ಮ ಸೋಲ್ ಆ್ಯಂಡ್ ಬಾಡಿ ಕನೆಕ್ಟ್ ಮಾಡೋ ಬ್ರಿಡ್ಜ್. ಯಾವತ್ತೂ ಬ್ರಿಡ್ಜನ್ನು ಹಾಳು ಮಾಡ್ಕೋಬಾರ್ದು, ಬ್ರಿಡ್ಜನ್ನು ಹುಷಾರಾಗಿ ಇಟ್ಕೋಬೇಕು. ಈ ಒಂದು ಪ್ರಪಂಚನ ಪರಮಾತ್ಮನ ಕನೆಕ್ಟ್ ಮಾಡೋ ಬ್ರಿಡ್ಜು ಈ ಮೈಂಡು. ಅದನ್ನು ನಾವು ಕೇರ್ಫುಲ್ ಆಗಿ ಆ ಬ್ರಿಡ್ಜನ್ನು ಇಟ್ಕೋಬೇಕು. ಅಂದರೆ ನಾವು ಅರ್ಥ ಅಂದರೆ ನಾವು ಮನಸ್ಸನ್ನು ಗಮನಿಸಿ ನೋಡಿ, ನಿಮಗೆ ಗೊತ್ತಾಗತ್ತೆ ಆ ಮನಸ್ಸು ಅನ್ನೋದು ಎಷ್ಟು ಸೂಕ್ಷ್ಮ. ಅಂದರೆ ಈ ಪತಂಜಲಿ ಯೋಗ ಸೂತ್ರದಲ್ಲಿ ಮತ್ತೆ ಅಷ್ಟಾಂಗ ಯೋಗದಲ್ಲಿ ಇದರಲ್ಲಿ ಬರುತ್ತೆ. ಬಹಿರ್ಯಾಗ ಅಂದರೆ ಬಹಿರ್ಯಾಗ, ಅಂತರ್ಯಾಗ, ಅಂತರಂತರ್ಯಾಗ. ಬಹಿರ್ಯಾಗದಲ್ಲಿ ಮನಸ್ಸನ್ನು ಶುದ್ಧಿ ಮಾಡೋದಷ್ಟೇನೆ. ಎರಡನೇದರಲ್ಲಿ ಮನಸ್ಸು ಮತ್ತು ದೇಹ ಎರಡು ಒಂದು ಒಟ್ಟಿಗೆ ಕೆಲಸ ಮಾಡೋದು. ಮನಸ್ಸು ದೇಹ, ನಾವೆಲ್ಲಿ ಕೆಲಸ ಮಾಡ್ತಿರ್ತೀವೋ ಅಲ್ಲಿ ಮನಸ್ಸಿರೋದು. ಆಮೇಲೆ ಬುದ್ಧಿಯ ಸಹಾಯದಿಂದ ಆ ಮನಸ್ಸನ್ನು, ಸತ್ವವನ್ನು ಅಂದರೆ ಆತ್ಮದ ಗುಣಗಳನ್ನೆಲ್ಲ ಬುದ್ಧಿಗೆ ಮನಸ್ಸಿಗೆ ತುಂಬೋದು ಬುದ್ಧಿ ಕೆಲಸ. ಅದನ್ನು ಬುದ್ಧಿ ಮಾಡುತ್ತೆ. ಈ ಪ್ರಾಸೆಸ್ಸು ಮೆಡಿಟೇಷನ್ನಲ್ಲಿ ಆಗುತ್ತೆ ನಿಧಾನವಾಗಿ. ವಾಚಿಂಗ್ ಇಸ್ ದಿ ಪ್ರಾಸೆಸ್. ಈ ಒಂದು ಬ್ರಿಡ್ಜ್ ಅಂತ ಏನಂದ್ವಿ, ಆ ಬ್ರಿಡ್ಜ್ ನಿಜವಾಗ್ಲೂ ಬ್ರಿಡ್ಜ್ ಥರ ಕೆಲಸ ಮಾಡುತ್ತೆ. ಆ ಮನಸ್ಸು ಮೊದಲು ದೇಹ ಪ್ಯೂರಿಫೈ ಆಗಬೇಕು, ದೇಹದ ಜೊತೆ ಇರಬೇಕು, ಬುದ್ಧಿಯಿಂದ ಆ ಆತ್ಮದ ಪರಿಚಯವನ್ನು ಮಾಡಿಕೊಳ್ಳುತ್ತೆ ಮನಸ್ಸು. ಅದಕ್ಕೆ ಸತ್ವಗುಣ ಮನಸ್ಸಿಗೆ ಬರುತ್ತೆ. ಸ್ಲೋಲಿ ಮೈಂಡ್ ಹಾಗೇನೇನೆ ಸೀಸ್ ಆಗುತ್ತೆ, ಅದು ಕರ್ಗೋಗುತ್ತೆ, ತಾನಾಗ್ತಾನೇ ಆಗಬೇಕದು. ಆ ಮನಸ್ಸು ಅನ್ನೋದು ಅದನ್ನು ಹೇಳ್ತಾರೆ, ಇಟ್ ಈಸ್ ಎ ಕಲ್ಮಿನೇಷನ್ ಅಂತ. ಅದು ವಾಚಿಂಗ್ ಮಾಡ್ತಾ ಮಾಡ್ತಾ, ವಾಚ್ ಮಾಡ್ತಾ ಮಾಡ್ತಾ ಮನಸ್ಸನ್ನ ಅದು ಕಲ್ಮಿನೇಟ್ ಆಗುತ್ತೆ. ನಮಗೆ ಜ್ಞಾಪಕ ಇರಬೇಕಾಗಿರೋ ಅಂಶ ಏನು ಅಂದರೆ, ಮನಸ್ಸನ್ನು ವಾಚ್ ಮಾಡೋದಿದೆಯಲ್ಲ, ಅದೇ ಮಹಾ ಆಳವಾದ ಪ್ರಾರ್ಥನೆ. ಮನಸ್ಸನ್ನು ನಾವು ವಾಚ್ ಮಾಡೋದೇನೇ ಬಹಳ ಮುಖ್ಯ. ಇಲ್ಲಿ ಮನಸ್ಸಿಗೆ ನಾವು ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ಒಂದು ಹೂವನ್ನು ಬಲವಂತವಾಗಿ ಒಂದು ಮೊಗ್ಗನ್ನು ಅರಳಿಸಿದ್ರೆ ಆ ಹೂವು ನಾಶ ಆಗಿಬಿಡುತ್ತೆ. ಮೊಗ್ಗನ್ನು ಅರಳಿಸೋಕ್ಕಾಗಲ್ಲ, ಅರಳಿಸಿದ್ರೆ ಅದು ನಾಶ, ಅದರಲ್ಲಿ ಅಜೀವಂತವಾಗಿರೋದಿಲ್ಲ ಪೆಟಲ್ಸ್ ಎಲ್ಲ. ಹಾಗೇನೇನೆ ನಮ್ಮಲ್ಲಿ ಯಾವುದೂ ಬಲವಂತ ಪಡಿಸಬಾರ್ದು. ಬಲವಂತವಾಗಿ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋದು ಇದೆಲ್ಲನೂ ಅಲ್ಲ. ಹಾಗೆ ಮನಸ್ಸನ್ನು ಒಂದು ಸಹಜವಾಗಿ ಅರಳೋದಕ್ಕೆ ಬಿಟ್ಟರೆ, ಆ ಮನಸ್ಸನ್ನು ಅರಳೋದಕ್ಕೆ, ವಿಕಾಸ ಆಗೋದಕ್ಕೆ ಬಿಟ್ಟಾಗ, ಅದು ತನ್ನಷ್ಟಕ್ಕೆ ತಾನೇ ಅರಳಿದಾಗ ಅದ್ಭುತವಾದ ಅನುಭವ ಕೊಡುತ್ತೆ. ಅದು ಫ್ರಾಗ್ರೆನ್ಸ್ ಆವಾಗ ಅದರಿಂದ ಉಂಟಾಗೋದು. ಇಲ್ಲಿ ಜ್ಞಾಪಕ ಇಟ್ಕೋಬೇಕು, ನಾವು ಮನಸ್ಸನ್ನು ಅದನ್ನು ಪುಷ್ ಆ್ಯಂಡ್ ಪುಲ್ ಎರಡೂ ಇಲ್ಲ. ಮನಸ್ಸನ್ನು ಡ್ರಾಪಿಂಗ್ ಸ್ಟಾಪಿಂಗ್ ಇಲ್ಲ, ಬರೀ ವಾಚ್ ಮಾಡೋದು. ವಾಚ್ ಮಾಡ್ತಾ 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 ಇಟ್ ಎಂಡ್ಸ್ ಇನ್ ನೋ ಮೈಂಡ್. ನೋ ಮೈಂಡ್ ಅನ್ನೋದು, ಅಥವಾ ಕಲ್ಮಿನೇಟೆಡ್ ಪಾಯಿಂಟ್ ಈಸ್ ಮೈಂಡ್ ಟ್ರಾನ್ಸೆಂಡ್ ಮಾಡಿ ಅದು ಸೋಲ್ ಜೊತೆ ಸೇರಿಕೊಳ್ಳುತ್ತೆ. ಅಂದರೆ ಬಾಡಿನ ಸೋಲ್ನ ಸೇರ್ಸೋಕ್ಕೆ ಇದು ಬ್ರಿಡ್ಜ್ ಅಂತ.